ಸಂಸದ ಪ್ರಜ್ವಲ್ ವಿರುದ್ಧದ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಬಂಧನ ವಾರೆಂಟ್ ಬೆನ್ನಲ್ಲೇ ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಲಾಗಿದೆ ಎಸ್ಐಟಿ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಕೋರಿ ಕೇಂದ್ರಕ್ಕೆ ಎಸ್ಐಟಿಯಿಂದ ಪತ್ರ ಬರೆಯಲಾಗಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಎಸ್ಐಟಿ ಮನವಿ ಮಾಡಿದೆ. ಕೇಂದ್ರಕ್ಕೆ ಪತ್ರ ಬರೆದು ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ. ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ಸ್ವದೇಶಕ್ಕೆ ಮರಳಬೇಕು, ಇಲ್ಲವಾದರೆ ನಿರಾಶ್ರಿತ ಅಂತ ಹೇಳಿ ಆಶ್ರಯವನ್ನ ಪಡಿಬೇಕಾಗತ್ತೆ. ಏಪ್ರಿಲ್ 26ರಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ಪ್ರಜ್ವಲ್ ಎಸ್ಕೇಪ್ ಆಗಿದ್ದಾರೆ. ಜರ್ಮನಿಯ ಮ್ಯೂನಿಚ್ಗೆ ಪರಾರಿಯಾಗಿದ್ದಾರೆ ಪ್ರಜ್ವಲ್. ರಾಜತಾಂತ್ರಿಕ ಜೊತೆಯಲ್ಲಿ ಸಾಮಾನ್ಯ ಪಾಸ್ಪೋರ್ಟ್ ಅನ್ನು ಹೀಗಾಗಿ ರದ್ದು ಮಾಡಬೇಕು ಅಂತ ಮನವಿ ಮಾಡಲಾಗಿದೆ ಎಸ್ಐಟಿಯಿಂದ ಕೇಂದ್ರಕ್ಕೆ. ಆರೋಪಿ ಪ್ರಜ್ವಲ್ ವಿರುದ್ಧ ಗಂಭೀರವಾದಂತಹ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಪ್ರಜ್ವಲ್ ಯಾವ ದೇಶದಲ್ಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅಂತ ಪತ್ರದಲ್ಲಿ ಮನವಿ ಮಾಡಲಾಗಿದೆ. ಏಪ್ರಿಲ್ 26ರಂದು ಮತದಾನ ಮಾಡಿ ಜರ್ಮನಿಯ ಮ್ಯೂನಿಚ್ಗೆ ಪರಾರಿಯಾಗಿದ್ದಾರೆ ಪ್ರಜ್ವಲ್. ಆಗಿಂದ ಇಲ್ಲಿವರೆಗೂ ಸಹ ಪತ್ತೆ ಇಲ್ಲ. ಮೇಲಿಂದ ಮೇಲೆ ಟಿಕೆಟ್ ಬುಕ್ ಮಾಡ್ತಾರೆ, ಮತ್ತೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ತನಿಖೆಯ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಸಹ ಕಾರಣ ಆಗಿದೆ ಅವರ ನಡೆ. ಈಗ ಕೇಂದ್ರದ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಅಧಿಕಾರಿಗಳ ಪತ್ರ ಬರೆದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಮನವಿ ಮಾಡಲಾಗಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗಿದ್ದೇ ಆದ್ರೆ ಪ್ರಜ್ವಲ್ ಸ್ವದೇಶಕ್ಕೆ ಮರಳಲೇಬೇಕು, ಇಲ್ಲವಾದ್ರೆ ನಿರಾಶ್ರಿತ ಅಂತ ಹೇಳಿ ಅಲ್ಲಿ ಆಶ್ರಯ ಪಡಿಬೇಕಾಗುತ್ತೆ. ಇನ್ನು ರಾಜತಾಂತ್ರಿಕ ಪಾಸ್ಪೋರ್ಟ್ ಜೊತೆಗೆ ಸಾಮಾನ್ಯ ಪಾಸ್ಪೋರ್ಟ್ ಅನ್ನ ಸಹ ರದ್ದು ಮಾಡಬೇಕು ಅಂತ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗ ಎಸ್ಐಟಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಪ್ರಜ್ವಲ್ದು ಅದನ್ನ ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡಿದೆ ವಿದೇಶಾಂಗ ಇಲಾಖೆಗೆ. ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗಬಹುದು? ಯಾಕಂದ್ರೆ ಆರಂಭದಿಂದಲೂ ಸಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು, ಆಗ ಬಂದೇ ಬರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಒಂದು ವೇಳೆ ಪಾಸ್ಪೋರ್ಟ್ ರದ್ದಾಗಿದ್ದೆ ಆದ್ರೆ ಏನಾಗಬಹುದು ಮುಂದೆ? ಪ್ರಗತಿ ಏನು, ಪ್ರಜ್ವಲ್ ರೇವಣ್ಣನ ಹುಡುಕಾಟಕ್ಕೆ ಎಸ್ಐಟಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮತ್ತು ಕಾನೂನಾತ್ಮಕವಾಗಿ ಏನೆಲ್ಲ ಅವಕಾಶಗಳಿದೆ ಆ ಎಲ್ಲ ಅವಕಾಶಗಳನ್ನು ಬಳಸ್ಕೊಳ್ಳಿಕ್ಕೆ ಮುಂದಾಗಿರುವಂಥದ್ದು. ಈವರೆಗೆ ಅಂದರೆ ಮೊದಲು ಅದರ ವಿರುದ್ಧ ಒಂದು ಕೇಸ್ ದಾಖಲಾದ ತಕ್ಷಣ ಒಂದು ಲುಕೌಟ್ ನೋಟಿಸನ್ನು ಜಾರಿ ಮಾಡುವ ಮೂಲಕ ಭಾರತಕ್ಕೆ ಎಲ್ಲೇ ಯಾವುದೇ ಏರ್ಪೋರ್ಟಿಂದ ಎಂಟರ್ ಆದರೂ ಕೂಡ ಅಲ್ಲಿ ಮಾಹಿತಿಯನ್ನು ಕೊಡಿ ಅಂತೇಳಿ ಒಂದಷ್ಟು ಲುಕೌಟ್ ನೋಟಿಸನ್ನು ಜಾರಿ ಮಾಡ್ತಾರೆ. ಅದಾದ ನಂತರ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಲಾಯಿತು. ಅಂದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅಂದರೆ ಬೈಲಾಟ್ರಲ್ ರಿಲೇಶನ್ಶಿಪ್ ಇರುವಂತಹ 196 ದೇಶಗಳಿಗೆ ಒಂದು ಬ್ಲೂ ಕಾರ್ನರ್ ನೋಟಿಸ್ ನೀಡುವ ಮೂಲಕ ಈ ವ್ಯಕ್ತಿ ಎಲ್ಲೇ ಅಂದ್ರೆ ವಾಸವಾಗಿದ್ರು ಅಥವಾ ಓಡಾಟ ನಡೆಸ್ತಾ ಇದ್ರು ಅಥವಾ ಎಲ್ಲಿ ಬೇರೆ ಕಡೆ ಮೂವ್ಮೆಂಟ್ ಆಗ್ತಾ ಇದ್ರು ಕೂಡ ಅಂತ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಡಿ ಅಂತೇಳಿ ಒಂದು ಮನವಿಯನ್ನ ಕೊಡಲಾಯಿತು. ಅದಾದ ನಂತರ ಒಂದು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ನಿಟ್ಟಿನಲ್ಲಿ ಒಂದು ವಾರೆಂಟ್ ಕೂಡ ಕೋರ್ಟ್ನಿಂದ ಪಡ್ಕೊಳ್ಳಲಾಯಿತು. ಇದೀಗ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಕೇಂದ್ರ ವಿದೇಶಾಂಗ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಏನು ಪ್ರಜ್ವಲ್ಗಿರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆ ಪ್ರಜ್ವಲ್ ತನಗಿರುವಂತಹ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ನ ಸಹಾಯವನ್ನ ಇಟ್ಕೊಂಡು ಯಾವುದೇ ದೇಶಕ್ಕೆ ಯಾವುದೇ ಸಮಯದಲ್ಲಿ ಅಂದ್ರೆ ಈಸಿಯಾಗಿ ಮೂವ್ ಆಗಬಹುದು. ಸೊ ಅಂತಹ ಒಂದಷ್ಟು ಅವಕಾಶಗಳನ್ನ ಕಟ್ ಮಾಡಲಿಕ್ಕೆ ಅಥವಾ ಅವರೆಲ್ಲೋ ಒಂದ್ ಕಡೆ ಒಂದೇ ಕಡೆ ಇರುವಂತೆ ಮಾಡುವಂತಹದ್ದು ಅಥವಾ ಆತ ಆದಷ್ಟು ಬೇಗ ಬೆಂಗಳೂರಿಗೆ ಆಗಲಿ ಅಥವಾ ಭಾರತಕ್ಕೆ ವಾಪಸ್ ಬರುವ ನಿಟ್ಟಿನಲ್ಲಿ ಆತನಿಗೆ ಒಂದಷ್ಟು ಪ್ರೆಷರ್ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕ್ರಮಕ್ಕೆ ಮುಂದಾಗಿದೆ ಅನ್ನುವಂಥದ್ದು. ಮತ್ತೊಂದು ಅಂದ್ರೆ ಇಲಾಖೆಯಲ್ಲಿ ಮತ್ತೆ ಕೆಲವರು ಹೇಳೋ ಪ್ರಕಾರ ಅಂದ್ರೆ ಸಂಪೂರ್ಣವಾಗಿ ಅದನ್ನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ದೆ ಆದಲ್ಲಿ ಅಥವಾ ಆತನೇ ತಾನಾಗಿ ವಾಪಸ್ ಬರಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ರು ಕೂಡ ಅದಕ್ಕೆಲ್ಲ ಒಂದ್ ಕಡೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಆದ್ರೆ ಅದಕ್ಕೆ ಏನೆಲ್ಲ ಬೇಕಾದ ಸಿದ್ಧತೆಗಳನ್ನ ಈಗಾಗಲೇ ಎಸ್ಐಟಿ ಮಾಡ್ಕೊಂಡಂತೆ ಕಾಣ್ತಾ ಇರುವಂಥದ್ದು. ಈ ಮೂಲಕ ಕೇಂದ್ರ ವಿದೇಶಾಂಗ ಇಲಾಖೆಗೆ ಒಂದು ಪತ್ರವನ್ನು ಬರೆಯುವ ಮೂಲಕ ಈ ಒಂದು ರೀತಿ ಅಂದ್ರೆ ಪ್ರಜ್ವಲ್ ರೇವಣ್ಣನ ಏನೋ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಅದನ್ನ ಅರೆಸ್ಟ್ ಮಾಡಿ ಆಗ್ಲಿ ಅಥವಾ ತಾನಾಗಿ ಆಗ್ಲಿ ಬೆಂಗಳೂರಿಗೆ ವಾಪಸ್ ಬರಬೇಕು, ಭಾರತಕ್ಕೆ ವಾಪಸ್ ಬರಬೇಕು, ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರೆಷರ್ನ ಹಾಕುವ ನಿಟ್ಟಿನಲ್ಲಿ ಎಸ್ಐಟಿ ತಮಗಿರುವಂತಹ ಎಲ್ಲಾ ರೀತಿಯಾದಂತಹ ಒಂದಷ್ಟು ಕಾನೂನಾತ್ಮಕವಾಗಿ ಏನೋ ಅವಕಾಶಗಳನ್ನ ಬಳಕೆ ಮಾಡಿಕೊಂಡಂತೆ ಕಾಣ್ತಾ ಇರುವಂತದ್ದು. ಮತ್ತೆ ಅದರಲ್ಲೂ ಕೂಡ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಾದರೂ ರದ್ದಾಗಿದ್ದೆ ಆದಲ್ಲಿ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅಂದ್ರೆ ಈಸಿಯಾಗಿ ದೇಶದಿಂದ ದೇಶಕ್ಕೆ ಫ್ಲೈ ಆಗುವಂತದ್ದು ಅಥವಾ ಸಾಮಾನ್ಯವಾಗಿ ಒಂದ್ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ವೀಸಾ ಕೊಡಬೇಕು, ವೀಸಾ ಇರಬೇಕಾಗುತ್ತೆ. ಆದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿದ್ರೆ ಯಾವುದೇ ರೀತಿಯ ಕಾರಣಗಳನ್ನು ನೀಡದೆ ವೀಸಾಗಳಿಲ್ಲ
ಇಲ್ಲದೆ ಮೂವ್ ಆಗ್ಬಹುದು, ಅದನ್ನ ಕಟ್ ಮಾಡಿದ್ದೆ ಆದಲ್ಲಿ ಎಲ್ಲೇ ಒಂದ್ ಕಡೆ ಪ್ರಜ್ವಲ್ ರೇವಣ್ಣನ ಐಡೆಂಟಿಫಿಕೇಶನ್ ಆಗಲಿ ಅಥವಾ ಆತ ಎಲ್ಲಿ ಅವಿತುಕೊಂಡಿದ್ದಾನೆ ಅನ್ನುವಂಥದ್ದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಅದಾದ ನಂತರ ಏನು ವಾರೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ, ಆ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂಥದ್ದು, ಆದಷ್ಟು ಬೇಗ ಆತನನ್ನ ಅರೆಸ್ಟ್ ಮಾಡಿ ಪ್ರಾವಿಷನಲ್ ಅರೆಸ್ಟ್ ಮಾಡಿ ತೆಗೆದು ಕರ್ಕೊಂಡು ಬರ್ಲಿಕ್ಕೆ ಕೂಡ ಒಂದಷ್ಟು ಅವಕಾಶಗಳಿರುವಂಥದ್ದು. ಹಾಗಾಗಿ SIT ಒಂದು ಕಾನೂನು ತಜ್ಞರ ಜೊತೆ ಮಾತುಕತೆಯನ್ನು ಮಾಡುವ ಮೂಲಕ ಅಂದ್ರೆ ಪ್ರಜ್ವಲ್ ರೇವಣ್ಣನ ಆದಷ್ಟು ಬೇಗ ಈ ಕೇಸ್ನಲ್ಲಿ ಕರೆತರಬೇಕು ನಿಟ್ಟಿನಲ್ಲಿ ಏನೆಲ್ಲ ಅವಕಾಶಗಳಿದೆ ಅದನ್ನ ಕೂಡ ಬಳಕೆ ಮಾಡಿಕೊಳ್ಳಿಕ್ಕೆ ಮುಂದಾಗಿರುವಂತಹದ್ದು. ಪ್ರಗತಿ. ಇನ್ನು ರಮೇಶ್, ವಿದೇಶಾಂಗ ಇಲಾಖೆಗೆ SIT ಅಧಿಕಾರಿಗಳ ಪತ್ರಗಳನ್ನೇನು ಸಹ ಬರೆದಿದ್ದಾರೆ. ಆದ್ರೆ ವಿದೇಶಾಂಗ ಇಲಾಖೆಗೆ ಯಾವುದೇ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಯಾವೆಲ್ಲ ಪ್ರಮುಖವಾದಂತಹ ಅಂಶಗಳು ಬೇಕಾಗತ್ತೆ ಹಾಗಾದ್ರೆ ಅಂತ ಇದನ್ನ ಯಾವ ರೀತಿಯಾಗಿ ನೋಡ್ಬೇಕು? ಪ್ರಗತಿ, ಅಂದ್ರೆ ಯಾವುದೇ ಒಬ್ಬ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಥವಾ ಒಂದು ತನಿಖೆಗೆ ಬೇಕಾದಂತ ವ್ಯಕ್ತಿಯನ್ನ ತಮಗೆ ಅಂದ್ರೆ ಆತನನ್ನ ಹುಡುಕಾಟಕ್ಕೆ ಅಥವಾ ಭಾರತ ಬಿಟ್ಟು ಬೇರೆ ಕಡೆ ಹೋದಂತ ವ್ಯಕ್ತಿಯನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಅಂದ್ರೆ ಒಂದು ಎಂಬೆಸಿಯ ಮೂಲಕ, ಅದರಲ್ಲಿ ಕೂಡ ಕೇಂದ್ರ ವಿದೇಶಾಂಗ ಇಲಾಖೆಯ ಮೂಲಕ ಒಂದಷ್ಟು ಸಹಾಯವನ್ನು ಕೇಳಲಿಕ್ಕೆ ಅವಕಾಶಗಳಿದೆ. ಅಂದ್ರೆ ಪತ್ರವನ್ನು ಬರೆಯುವಂತ ಸಂದರ್ಭದಲ್ಲಿ ಕೂಡ SIT ಆತನ ವಿರುದ್ಧ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತ ಕೇಸ್ಗಳ ವಿವರಗಳು ಮತ್ತೆ ಅದರ ಗಂಭೀರತೆ ವಿಷಯಗಳು ಮತ್ತೆ ಅದಕ್ಕಿರುವಂತಹ ಒಂದಷ್ಟು ಸಾಕ್ಷ್ಯ ಸೂಕ್ಷ್ಮವಾದಂತಹ ವಿಚಾರಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡುವ ಮೂಲಕ ಈ ಒಂದು ಪ್ರಕರಣದಲ್ಲಿ ಆತನಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ವಿ. ಕಳೆದ ಎಷ್ಟು ದಿನಗಳಿಂದ ಹುಡುಕಾಟವನ್ನು ಮಾಡ್ತಾರೆ, ಅಷ್ಟು ದಿನಗಳಿಂದ ಆತನ ಪತ್ತೆ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಮತ್ತೆ ಆತ 26ನೇ ತಾರೀಕೇನು ಹೋಗಿದ್ದು ಜರ್ಮನಿಗೆ ಹೋಗಿದ್ದೇನೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಜರ್ಮನಿಗೆ ಹೋದಂತೆ ದಾಖಲೆಗಳಿರುವಂತದ್ದು. ಸೊ ಜರ್ಮನಿಗೆ ಹೋದ ನಂತರ ಆತ ಎಲ್ಲಿದ್ದಾನೆ ಅನ್ನುವಂಥದ್ದು ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ವಿದೇಶದಲ್ಲೇ ತಲೆಮರೆಸಿಕೊಳ್ಳುವಂತಹ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಕೇಂದ್ರ ವಿದೇಶಾಂಗ ಇಲಾಖೆಗೆ ಎಲ್ಲ ಮಾಹಿತಿಗಳನ್ನ ಕೊಡುವ ಮೂಲಕ ಅಂದ್ರೆ ಕೇಂದ್ರ ವಿದೇಶಾಂಗ ಇಲಾಖೆ ಅಂದ್ರೆ ಪಾಸ್ಪೋರ್ಟ್ ಅಥಾರಿಟಿಗೆ, ದೇಶದಲ್ಲಿರುವಂತಹ ಪಾಸ್ಪೋರ್ಟ್ ಅಥಾರಿಟಿಗೆ ಒಂದು ಸೂಚನೆ ಕೊಡುವ ಮೂಲಕ ಅವ್ರಿಗಿರುವಂತಹ ಪಾಸ್ಪೋರ್ಟ್ ಮತ್ತೆ ಪ್ರಜ್ವಲ್ ರೇವಣ್ಣಗಿರುವಂತಹ ಪಾಸ್ಪೋರ್ಟ್ಗೆ ಏನೋ ಒಂದು ರಾಜತಾಂತ್ರಿಕ ಸವಲತ್ತುಗಳು ಹೆಚ್ಚುವರಿಯಾಗಿದೆ, ಸೊ ಅದನ್ನು ರದ್ದು ಮಾಡಬೇಕು ಮತ್ತೆ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅನ್ನುವಂಥ ಒಂದಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತೆ ಈ ಒಂದು ಪತ್ರದ ಮನವಿಗೆ ವಿದೇಶಾಂಗ ಇಲಾಖೆ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇರುವಂಥದ್ದು. ನಿನ್ನೆ ಅಷ್ಟೇ SIT ಪತ್ರವನ್ನು ಬರೆದಿದೆ. ಅದಾದ ನಂತರ ವಿದೇಶಾಂಗ ಇಲಾಖೆಯ ಮುಂದಿನ ಕ್ರಮಗಳು ಏನಾಗಿರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು. ಈ ಮೂಲಕ ಒಂದು ಕಡೆ SIT ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣನನ್ನ ಹುಡುಕಾಟವನ್ನ ಮಾಡಬೇಕು, ಆತನ ಎಲ್ಲಿದ್ದಾನೆ ಅಂತ ಕಂಡುಹಿಡಿಯುವ ಮೂಲಕ ಆತನ ಬೆಂಗಳೂರಿಗೆ ಅಥವಾ ಭಾರತಕ್ಕೆ ಕರ್ಕೊಂಡು ಬರುವ ಮೂಲಕ ಈ ಒಂದು ಕೇಸ್ನಲ್ಲಿ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ತೀವ್ರವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.